ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇಂದಿನ ವ್ಲಾಗ್ಸ್ಗಳಲ್ಲಿ ನೋಡಿರ್ಬೋದು ನೀವು, ರಕ್ಷಿತ್ಗೆ ಹುಷಾರಿಲ್ಲದೆ ಇದ್ದಾಗ ನಾನೊಂದು ದೇವಸ್ಥಾನದಲ್ಲಿ ಹರಕೆ ಕಟ್ಕೊಂಡಿದ್ದೆ. ಸೊ ಅದನ್ನೇ ಇವತ್ತು ತೀರ್ಸೋಣ ಅಂತ ಸತೀಶ್ ಅವ್ರಿಗೆ ಹೇಳಿದ್ದಕ್ಕೆ ಓಕೆ ಬರ್ತೀನಿ ರೆಡಿಯಾಗಿರು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಒಳ್ಳೆ ಸ್ಯಾರಿ ಹಾಕ್ಕೊಂಡು ಸ್ವಲ್ಪ ಮೇಕಪ್ ಮಾಡೋಣ, ಅವ್ರು ಇಲ್ವಲ್ಲ ಅಂತೇಳಿ ಮೇಕಪ್ ಮಾಡ್ಕೋತಾ ಇದ್ದೆ. ಇವಾಗ ಫೌಂಡೇಶನ್ ಹಾಕಿದ್ದೀನಿ. ಫೌಂಡೇಶನ್ ಕ್ರೀಮ್ ಹಾಕಿದ್ಮೇಲೆ ಸ್ವಲ್ಪ ಪೌಡ್ರ್ ಹಾಕಲೇಬೇಕು. ಪೌಡ್ರ್ ಹಾಕಿಲ್ಲ ಅಂದರೆ ಬುದ್ದು ಕಾಣಿಸ್ತಾ ಇರುತ್ತೆ. ಪೌಡ್ರ್ ಹಾಕಿದ್ರೆ ಸ್ವಲ್ಪ ಕ್ಲೀನಾಗಿ ಸೆಟ್ ಆಗುತ್ತೆ. ಏನಕ್ಕೋ ಗೊತ್ತಿಲ್ಲ, ನಾನು ಮೇಕಪ್ ವಿಡಿಯೋ ಮಾಡೋಕ್ಕೆ ಕಂಫರ್ಟಬಲ್ಲಾಗಿ ಪ್ಲೇಸಸ್ ಸಿಗ್ತಾಯಿಲ್ಲ. ನೆಕ್ಸ್ಟು ಮುಂದೆ ಬರೋ ದಿನಗಳಲ್ಲಿ ನಿಜವಾಗ್ಲೂ ಕಂಪ್ಲೀಟಾಗಿ ನೀಟಾಗಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಮೇಕಪ್ ಅಂದರೆ ನಂಗೆ ಭಾಳ ಇಷ್ಟ. ತುಂಬ ಮೇಕಪ್ ಐಟಮ್ಸ್ಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತೀನಿ. ಬಟ್ ನಾನು ಮೇಕಪ್ ಮಾಡ್ಕೊಳ್ಳೋದು ಅವ್ರಿಗೆ ಇಷ್ಟ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಸಿಂಪಲ್ಲಾಗಿರ್ತೀನಿ. ಇವಾಗ ಐಬ್ರೋ ಫಿಲ್ ಮಾಡಿದ್ಮೇಲೆ ನಾನು ಲಿಪ್ಸ್ಟಿಕ್ನೇ ಐ ಪ್ಯಾಲೆಟ್ ಥರ ಯೂಸ್ ಮಾಡಿದ್ದೀನಿ. ಯಾಕಂದರೆ ಒಳಗಡೆ ಇರೋ ಡಬ್ಬಿನ ಎತ್ಕೊಳ್ಳೋಕ್ಕೆ ಸೋಂಬೇರಿ ನಾನು. ಅದಕ್ಕೋಸ್ಕರ ಲಿಪ್ಸ್ಟಿಕ್ನೇ ಹಾಕ್ಕೊಳ್ಳೋಣ ಅಂತೇಳಿ ಹಾಕ್ಕೊಂಡೆ. ಅದಾದಮೇಲೆ ನಾನು ಕಾಜಲ್ನ ಹಾಕ್ಕೊಂಡೆ. ಕಾಜಲ್ನೂ ಅಷ್ಟೇ ಬ್ರಷನ್ನು ಒಳಗಡೆ ಇಟ್ಬಿಟ್ಟಿದ್ದೀನಿ, ಅದನ್ನು ಕೈಯಲ್ಲೇ ಹಾಕ್ಕೋತಾ ಇದ್ದೀನಿ. ಎಷ್ಟು ಸೋಂಬೇರಿ ಅಂದರೆ ಆ ಡೋರ್ ತೆಗೆದು ಎತ್ಕೊಬೇಕಲ್ಲ ಎಲ್ಲನೂ ಕೆಳಗಿಳಿಸಿ ಅಂತೇಳಿ ಅದನ್ನೇ ಹಾಕ್ಕೊತಾ ಇದ್ದೀನಿ. ಇದೂ ಅಷ್ಟೇ 2 ಶೇಡ್ ಇದೆ, ಒಂದು ಲಿಕ್ವಿಡು, ಒಂದು ಮ್ಯಾಟ್ ಫಿನಿಷಿಂಗು. ನನಗೆ ಮ್ಯಾಟ್ ಫಿನಿಷಿಂಗಿಂತ ಲಿಕ್ವಿಡ್ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಲಿಕ್ವಿಡನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಇದು ವಾಟರ್ ಪ್ರೂಫ್ ಇರೋದ್ರಿಂದ ಬಿಸಿಲು ಟೈಮಲ್ಲಿ ನಮಗೆ ವಾಟರ್ ಪ್ರೂಫ್ ಮೇಕಪ್ ಮಾಡಿದ್ರೇ ತುಂಬ ಒಳ್ಳೆಯದು. ಯಾಕೆಂದರೆ ಬೇವ್ರು ಬಂದಾಗ ನಾವು ಯಾವ ಟೈಮಲ್ಲಿ ಹೆಂಗೆ ಒರೆಸ್ಕೋತೀವಿ ಅಂತಲೇ ಗೊತ್ತಾಗಲ್ಲ. ಅಕಸ್ಮಾತಾಗಿ ಒರೆಸ್ಕೊಂಬಿಟ್ರೆ ಹೋಯ್ತು, ಮುಗೀತು ಕತೆ, ಮೇಕಪ್ ಕತೆ. ಇದು ನೋಡಿ ಬ್ರಷು, ನನ್ನ ಫೇವ್ರೆಟ್ ಬ್ರಷು ಮಡಗ್ಬಿಟ್ಟಿದ್ದೆ. ಅದು ಮಡಗಿದೆ ಅಂತ ಮರ್ತೇ ಹೋಗ್ಬಿಟ್ಟಿದ್ದೆ. ಇವಾಗ ಮನೆ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ 1 ಸಿಕ್ಕಿದೆ, ಇನ್ನೂ 3 ಬ್ರಷ್ ಸಿಕ್ಕಿಲ್ಲ. 1 ಯೂಸ್ ಮಾಡಿದ್ದೀನಿ, ಇನ್ನೂ 3 ಬ್ರಷ್ ಇದೆ, ಎಲ್ಲೂ ಸಿಕ್ಕಿಲ್ಲ. ನೋಡೋಣ, ಇನ್ನೊಂದು ಸಲ ಡೀಪ್ ಕ್ಲೀನಿಂಗ್ ಮಾಡಬೇಕಾದ್ರೆ ಸಿಗ್ಬೋದು. ಇದು ಒಂದು ಬ್ರಷ್ ಚೆನ್ನಾಗಿದೆ. ಇದು ನಾನು ಆಲ್ರೆಡಿ ಒಂದು ಸೆಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದು ನೀವು ಮೇಕಪ್ ವಿಡಿಯೋದಲ್ಲಿ ನೋಡಿರ್ಬೋದು, ಸತೀಶ್ ಅವ್ರು ಮಾಡಿದ್ದಾರೆ, ಆ ಮೇಕಪ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಇವಾಗ ನಾನು ಹೈಲೈಟರ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ಬಿಟ್ಟಿತ್ತು ಇವತ್ತು. ಬಟ್ ವಿಡಿಯೋ ನೋಡಿ ಬೇಜಾರಾಯಿತು. ಕ್ಲಿಯರಾಗಿ ಬರ್ತಾಯಿತ್ತು, ಅದೇನಕ್ಕೋ ಬೆಳಕು ಕಮ್ಮಿಯಾಗಿ ಬ್ಲರ್ ಆಗಿಬಿಟ್ಟೈತೆ. ನಮ್ಮನೆ ಲೈಟ್ ಪ್ರಾಬ್ಲಮ್ ಇರೋದ್ರಿಂದ ಹಂಗೆ ಕಾಣಿಸ್ತಾ ಇದೆ. ಸೊ ನಾನು ಆಮೇಲೆ ಐಲ್ಯಾಶಸ್ನ ಎತ್ಕೊಂಡೆ. ಸ್ವಲ್ಪ ಗೋಲ್ಡ್ ಮಿಕ್ಸ್ ಮಾಡಿದ್ರೆ ಸಖತ್ತಾಗಿ ಕಾಣುತ್ತೆ ಅಲ್ಲ ಅಂದ್ಬಿಟ್ಟು, ರೆಡ್ ಜೊತೆಗೆ ಗೋಲ್ಡ್ ಮಿಕ್ಸ್ ಸ್ಯಾರಿ ಅಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಗೋಲ್ಡ್ ಮಿಕ್ಸ್ ಮಾಡೋಣ ಅಂಥೇಳಿ ಯೆಲ್ಲೋಯಿಶ್ ಗೋಲ್ಡನ್ನ ನಾನು ಸ್ವಲ್ಪ ಎತ್ಕೊಂಡು ಕೈಯಲ್ಲೇ ಹಾಕ್ತಾಯಿದ್ದೀನಿ. ಕೈಯಲ್ಲಿ ಬ್ಲೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಮೇಕಪ್ದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಕೈಯಲ್ಲೇ. ನಾನು ಮೊದಲೆಲ್ಲ ಬ್ರಷ್ ಎಲ್ಲ ನಮ್ಮ ಮಾವ ಅವ್ರು ಕೊಡೋಕ್ಕೂ ಮುಂಚೆ ನಾನು ಕೈಯಲ್ಲೇ ಮೇಕಪ್ ಎಲ್ಲ ಮಾಡ್ಕೊತಾ ಇದ್ದಿದ್ದು. ಹಾಗೆ ಇವತ್ತು ಸ್ವಲ್ಪ ಬ್ಲಷ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಪಿಂಕ್ ಕಲರು, ಲೈಟ್ ಕಲರಲ್ಲಿ ಇದು ಬ್ಲಷ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಎಲ್ಲಾದರೂ ಒಬ್ಬರೇ ಹೋಗ್ಬೇಕಾದ್ರೆ ಅಥವಾ ಒಬ್ಬರೇ ಇದ್ದಾಗ ಇದೇ ರೀತಿ ಮಾಡ್ತೀರಾ ಅಲ್ವಾ? ನಾನಂತೂ ಹಂಗೇನೆಪ್ಪ, ಒಬ್ಬಳೇ ಇದ್ದಾಗಂತೂ ಮೇಕಪ್ ಮಾಡ್ಕೊಳ್ಳೋದೇ ನನಗೆ ಇಷ್ಟ ಆಗುತ್ತೆ ಆಬ್ವಿಯಸ್ಲಿ. ಇವಾಗ ನೋಡಿ ಬೆಳಕಿಗೆ ಬಂದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಕಪ್ಪು. ನನ್ನ ಹಸ್ಬೆಂಡ್ ಬಂದು, ಸತೀಶ್ ಅವ್ರು ಬಂದು ಬೈತಾರೆ ಅಂತ ಅಂದ್ಕೊಂಡೆ, ಬೈಲಿಲ್ಲ. ಸದ್ಯಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದ್ರು. ಆವಾಗ ಸ್ವಲ್ಪ ಖುಷಿ ಆಯಿತು ನನಗೆ. ನನ್ನ ಮಗನೂ ಏನೋ ಸುಂದ್ರಿ ಅಂತ ಇದ್ದ, ಕೇಳಿ ಏನಂತವನಿಂತ. ಹಾಯ್ ಮಾಡು, ಜೋರಾಗಿ ಹೇಳು. ಹಾಯ್ ಫ್ರೆಂಡ್ಸ್. ಏನದು? ಡಾಗ್. ಏನದು? ಯಾರ್ದು? ನಿಂದ? ಹಾಯ್ ಮಾಡಿಸು ಡಾಗ್ ಕೈಲಿ. ವಿಡಿಯೋ ಆನ್ ಮಾಡಿದ ತಕ್ಷಣ ಸೈಲೆಂಟ್ ಆಗಿಬಿಟ್ಟ. ಹಾಗೆ ನಾನು ಹೊಸ್ಲಿಗೆಲ್ಲ ರಂಗೋಲೆ ಬಿಟ್ಟೆ. ಅಷ್ಟರೊಳಗೆ ಬಂದರು, ಬಾ ಪೂಜೆ ಸಾಮಾನು ತಂದುಬಿಡೋಣ ಅಂತೇಳಿ ಕರ್ಕೊಂಡೋದ್ರು. ನಾನು ಪೂಜೆ ಸಾಮಾನಿಗೆಲ್ಲ ತಂದುಬಿಟ್ಟು ಮತ್ತೆ ಹೋಗಬೇಕು ದೇವಸ್ಥಾನಕ್ಕೆ. ಸೊ ಹೊರಗಡೆ ಹೋಗಿ ನೋಡಿದ್ರೆ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಆದರೂ ಪರವಾಗಿಲ್ಲ, ಪೂಜೆ ಮಾಡಲೇಬೇಕಂತೇಳಿ ಪೂಜೆ ಸಾಮಾನನ್ನ ತಂದು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಆಯ್ತಾ ನೋಡಿ ಅಂತೇಳಿ
ತೋರಿಸ್ತಾ ಇದ್ದೆ. ಯಾಕಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಪೂಜೆ ಸಾಮಾನೆಲ್ಲ ಹೇಗೆ ಇಟ್ಕೋಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಅವ್ರಿಗೆ ತೋರಿಸ್ದೆ. ಇವಾಗ ನೋಡಿ ದೇವಸ್ಥಾನಕ್ಕೆ ಬಂದು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಪೂಜೆ ಮಾಡ್ತಾಯಿದ್ದೆ ಆಲ್ರೆಡಿ, ಅವಾಗ ವಿಡಿಯೋ ಮಾಡಿದ್ದಾರೆ. ಪೂಜೆ ಮಾಡಿ ಹರಕೆ ಎಲ್ಲ ತೀರಿಸಿ ಮನೆಗೆ ಬರೋಕ್ಕೆ ಸ್ವಲ್ಪ ಅಲ್ಲೇ ಕೂತ್ಕೊಂಡಿದ್ದೆ. ರಕ್ಷಿತ್ನ ಒಟ್ಟಿಗೆ ಮನೆಗೆ ಕರ್ಕೊಂಡು ಹೋಗೋಣ, ಇಲ್ಲೇ ಒಂದು ಡೈ ಹೊಡೆಸ್ಕೊಂಡು ಅಂತೇಳಿ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ, ರಕ್ಷಿತ್ ಬರಲಿ ಸ್ವಲ್ಪ ಹೊತ್ತು ಅಂತೇಳಿ. ಯಾಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಲಡ್ಡು ಮೊಬೈಲ್ ಹಿಡ್ಕೊಂಡು ಕೂತಿದ್ದ. ಇಲ್ಲಾಂದರೆ ರೋಡ್ ಸೈಡ್ ಇರೋದ್ರಿಂದ ದೇವಸ್ಥಾನ ಓಡ್ಬಿಡ್ತಾನೆ ರೋಡ್ಗೆ. ಅದಕ್ಕೋಸ್ಕರ ಸೇಫ್ಟಿಗೆ ಕುತ್ಕಪ್ಪ ನೀನು ಮೊಬೈಲ್ ಹಿಡ್ಕೊಂಡು ಅಂತೇಳಿ ಕೂರಿಸ್ಕೊಂಡಿದ್ದು. ನನಗಂತೂ ಕಾಯಿ ಹೊಡಿಯೋಕ್ಕೆ ಬರಲ್ಲ, ಕಾಯಿ ಹೊಡಿಲೂಬಾರ್ದು. ಹೆಣ್ಮಕ್ಳು ಯಾವಾಗಲೂ ಕಾಯಿನ ಗಂಡಸರೇ ಹೊಡಿಬೇಕು. ಸೊ ಅದಕ್ಕೋಸ್ಕರ ಅವ್ರ ಕೈಲೇ ಹೊಡಿಸ್ದೆ. ಕಾಯಿ ಹೊಡಿತೀನಿ ಅವ್ರು ಇಲ್ಲದೇ ಇದ್ದಾಗ, ಅವ್ರು ಇದ್ದಾಗ ಅವ್ರ ಕೈಲೇ ಹೊಡಿಸೋದು. ಮನೆಗೆ ಬಂದರಷ್ಟೊಳಗಡೆ ಫುಲ್ಲು ಸೆಕೆ ಆಗಿ ಮೇಕಪ್ ಎಲ್ಲ ಏನೂ ಹೋಗಿರಲಿಲ್ಲ. ಆಮೇಲೆ ರಕ್ಷಿತ್ ಮುತ್ಕೊಡು ಅಂತಂದ, ಮುತ್ಕೊಟ್ಟೆ. ನೋಡಿದ್ರೆ ಲಿಫ್ಟಿಕ್ ಆಗೈತೆ ಅಂದ್ಕೊಂಬಿಟ್ಟ ಅವನು. ಲಿಫ್ಟಿಕ್ ಆಗ್ತಾ ಇರಲಿಲ್ಲ, ಯಾಕಂದರೆ ವಾಟರ್ ಪ್ರೂಫ್ ಅಲ್ಲ. ಸತೀಶ್ ಅವ್ರು ಹೇಳ್ತಾಯಿದ್ರು ಮೇಕಪ್ಪು ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ಅಂತ. ನನಗೆ ಅದೇ ಖುಷಿಯಾಗಿದ್ದು, ಮೇಕಪ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರಲ್ಲ ಅಂತ. ಅದೇ ಖುಷಿಗೆ ಹಂಗಾರೆ ನಾನು ಮೇಕಪ್ ರಿಮೂವ್ ಮಾಡಿಬಿಡ್ತೀನಿ ಅಂತೇಳಿ ಮೇಕಪ್ ರಿಮೂವ್ ಮಾಡೋಕ್ಕೆ ಬಂದೆ. ಸೊ ನೋಡಿ, ನನ್ನ ಹತ್ರ 2 ಗಾರ್ನಿಯರ್ ಮೇಕಪ್ ರಿಮೂವರ್ ಇದೆ. ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ಯಾಕಂದರೆ ಇದನ್ನು ಯೂಸ್ ಮಾಡೋದ್ರ ಮೇಲೆ ನನಗೆ ಫೇಸ್ನ ತೊಳಿಬೇಕು ಅಂತೇನು ಅನಿಸಲ್ಲ. ಅದನ್ನು ಯೂಸ್ ಮಾಡಿದ್ರೆ ಏನಂದರೆ ನನಗೆ ಆಯ್ಲಿ ಥರ ಕಾಣಿಸ್ತಾ ಇರುತ್ತೆ ಫೇಸೆಲ್ಲ. ನನ್ನ ಫೇಸ್ನ ತೊಳಿಲೇಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನನಗೆ ಫೇಸ್ ತೊಳಿಯೋಕ್ಕೆ ಇವತ್ತು ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಇದನ್ನು ಯೂಸ್ ಮಾಡಿದ್ಮೇಲೆ ನಾನು ಫೇಸ್ ಏನು ವಾಶ್ ಮಾಡೋಕ್ಕೆ ಹೋಗಲ್ಲ. ಹಾಗೆಯೇ ಬಟ್ ಇಟ್ಕೊಂಡು ಒಂದು ಸ್ವಲ್ಪ ಲಿಪ್ ಬಾಂಬು, ಇಲ್ಲಾಂದರೆ ಒಂದೇ ಒಂದು ಡೈಲಿ ಯೂಸ್ ಮಾಡೋ ಲಿಪ್ಸ್ಟಿಕ್ ಹಾಕ್ಕೊಂಡು ಅಡುಗೆ ಮಾಡ್ತೀನಿ. ಇದು ಅಂದರೆ ನನಗೆ ಕಣ್ಣೊಳಗೆಲ್ಲ ಇದೆಲ್ಲ ಒರೆಸ್ತೀನಲ್ಲ, ಕಾಜಲೆಲ್ಲ, ಆವಾಗ ಕಣ್ಣೆಲ್ಲ ಏನೂ ಉರಿಯಲ್ಲ. ಅದಾದರೆ ಸ್ವಲ್ಪ ಇರ್ಚಿಂಗ್ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನನಗೆ ಟೈಮ್ ಇಲ್ಲದೆ ಇದ್ದಾಗ ಇದನ್ನು ಯೂಸ್ ಮಾಡ್ತೀನಿ. ಟೈಮ್ ಇದ್ದಾಗ ಅದನ್ನೇ ಯೂಸ್ ಮಾಡಿ ಮೇಕಪ್ ರಿಮೂವ್ ಮಾಡ್ಕೊತೀನಿ. ನನಗೆ ಇದು ಅಂದರೆ ತುಂಬ ಇಷ್ಟ ಆಗುತ್ತೆ. ನಿಮಗೂ ಏನಾದರೂ ಗಾರ್ನಿಯರ್ ಫೇಸ್ ರಿಮೂವರ್ ಇದ್ದರೆ ಮೇಕಪ್ ರಿಮೂವರ್ ಇದ್ದರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಹತ್ರನೂ ಇದ್ದರೆ. ನೋಡಿ, ಬೆಳಕಿಗೆ ಬಂದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಹೋಗಿದೆ ಅಂದರೆ ಮೇಕಪ್ ಎಲ್ಲ ಒಂದು ಚೂರು ಇಲ್ಲ. ಆದರೆ ಆ ಮಾರ್ಕ್ಗಳೆಲ್ಲ ನನಗೆ ಪಿಂಪಲಿಂದ ಆಗಿರೋದಲ್ಲ, ಅಮ್ಮ ಆಗಿತ್ತು ನಾನು ಚೈಲ್ಡ್ಹುಡ್ ಇದ್ದಾಗ. ಸೊ ಆವಾಗ ನನಗೆ ಅಮ್ಮ ಆಗಿರೋದು ಮಾರ್ಕೆಲ್ಲ ಹಾಗಾಗೇ ಇದೆ. ಕೆರ್ಕೊಂಬೇಡ ಅಂತಿದ್ರು, ಹಾಗೂ ಕೆರ್ಕೊಂಬಿಟ್ಟಿದ್ದು, ಮಾರ್ಕೆಲ್ಲ ಉಳಿಸ್ಕೊಂಬಿಟ್ಟಿದ್ದೀನಿ. ಹಾಗೆ ನನ್ನ ಮಗ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಅಮ್ಮ ಅಂತ ಹೇಳ್ದ. ಕೊಡಪ್ಪ ಇಲ್ಲಿ ತೋರ್ಸಪ್ಪ ಅಂತೇಳಿ ನೋಡ್ತಾಯಿದ್ದೆ. ಮಂಡೆಯಿಂದನೇ ಸ್ಟಾರ್ಟು ಅವ್ರಿಗೆ ಓರಲ್ ಎಕ್ಸಾಮು ಮತ್ತು ಎಕ್ಸಾಮು ಎಲ್ಲ. ಮಂಡೆಯಿಂದ ಓರಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, 18ಇಂದ ರೈಟಿಂಗ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಓಕೆ ಅಂತೇಳಿ ಮುಖ ತೊಳೆದಾಗೆ ಅನ್ನಿಸ್ತಾ ಇದೆ ಫೇಸೆಲ್ಲ. ಸೊ ನಾನು ಅದಕ್ಕೇ ಒಂದು ಬಟ್ಟೆ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡು ಇವಾಗ ಅಡುಗೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಮೇಕಪ್ ರಿಮೂವ್ ಆಗಿದೆ. ನನಗೆ ಕಾಜಲ್ದೇ ಸ್ವಲ್ಪ ಟೆನ್ಷನ್ನು. ಯಾಕಂದರೆ ಕಾಜಲೆಲ್ಲ ಕೆಳಗಡೆ ಇಳಿದ್ಬಿಡುತ್ತಲ್ಲ, ಅದು ರಿಮೂವ್ ಆಗೋದಿಲ್ಲ ಅಷ್ಟು ಸುಲಭವಾಗಿ. ಸೋಪಲ್ಲಿ ತೊಳೆದ್ರೂ ಅಷ್ಟೇ. ಸೋಪಲ್ಲಿ ತೊಳೆದ್ರೆ ಇನ್ನೂ ದೊಡ್ಡ ರಣರಂಗ ನಾಗವಲ್ಲಿ ಥರನೇ ಕಾಣಿಸ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನಾನು ನನ್ನ ಫೇವ್ರೆಟ್ ಮೇಕಪ್ ರಿಮೂವರ್ನ ಯೂಸ್ ಮಾಡ್ತೀನಿ. ಹಾಗೆ ನನ್ನ ಹಸ್ಬೆಂಡ್ ತುಂಬ ತಮಾಷೆ ಮಾಡ್ತಾಯಿದ್ರು, ಯಾಕೆ ಅಂತ ಗೊತ್ತಿಲ್ಲ. ತುಂಬ ಕಾಲು ಎಳಿತಾಯಿದ್ರು. ಓಕೆ ಪರವಾಗಿಲ್ಲ ಎಳೀರಿ ಅಂತೇಳಿ ಚಿಕನ್ನ ತೊಳೆದ್ಬಿಟ್ಟು ಚೆನ್ನಾಗಿ ಹಂಗೆ ಒಂದು ಫೋಸ್ ಕೊಡ್ಕೊತಾ ಇದೆ ತಮ್ಮನೇಲ್ಗೆ ಹಾಕೊಳ್ಳೋಣ ಅಂತೇಳಿ. ಅದರಲ್ಲೂ ಚಿಕನ್ ಇಟ್ಕೊಂಡು ಯಾರು ಫೋಟೋ ತಗೋತಾರ ಅಂತ ಅದನ್ನು ಕಾಮಿಡಿ ಮಾಡ್ತಾಯಿದ್ರು. ಪರವಾಗಿಲ್ಲ ಅಂತೇಳಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ 2 ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಬೇಕು. ಇದನ್ನೆಲ್ಲ ಅಂದರೆ ಕೊಬ್ಬರಿ ಹಾಕೋಂಗಿಲ್ಲ, ಕೊಬ್ಬರಿ ಲಾಸ್ಟಲ್ಲಿ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೋಬೇಕು ಇದನ್ನು. ಯಾಕೆಂದರೆ ಹಸಿ ಮಸಾಲೆದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಸ್ಮೆಲ್ಲೆಲ್ಲ ಹೋದಷ್ಟು ಸೂಪರಾಗುತ್ತೆ ಸಾಂಬಾರು. ಇವಾಗ ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದು ಬಿಸಿ ಆದಮೇಲೆ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾಟಿ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗೇ ಬೇಯಿಸ್ಬೇಕು. ಚೆನ್ನಾಗಿ ಬೇಯಿಸಿದ್ರೇ ಅದರಲ್ಲಿರೋ ಅಂಶನೆಲ್ಲ ಬಿಟ್ಟು ಸಾಂಬಾರು ಒಳ್ಳೆ ಟೇಸ್ಟ್ ಆಗೋದು. ನಾನಂತೂ ತೆಳ್ಳಗೆ ಮಾಡ್ತೀನಿ ನಾಟಿ ಕೋಳಿ ಸಾಂಬಾರಪ್ಪ. ನಾನು ಜಾಸ್ತಿ ಮಸಾಲೆ ಹಾಕ್ಬಿಟ್ಟು ಜಾಸ್ತಿ ಗಟ್ಟಿಗೆಲ್ಲ ಮಾಡೋಕ್ಕೆ ಹೋಗಲ್ಲ, ನಮ್ಮ ಮನೆಯವ್ರಿಗೂ ಇಷ್ಟ ಆಗೋಲ್ಲ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂದರೆ ಆ ಚಿಕನ್ ಸ್ಮೆಲ್ ಹೋಗಲಿಲ್ಲ ಅಂದರೆ ಸಾಂಬಾರು ಹದಗೆಟ್ಟೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಚಿಕನ್ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಒಂದು ಕುದಿಯೋಕ್ಕೆ ಬಿಟ್ಬಿಡಿ, ಏನೂ ಆಗೋಲ್ಲ. ನೋಡಿ, ನಾನು ಒಂದು ಕುದಿಸ್ಕೊಂಡೇ ಬಿಟ್ಟೆ. ನೀರೆಲ್ಲ ಬಿಟ್ಟಿದೆ, ಚೆನ್ನಾಗಿ ನೀರೆಲ್ಲ ಸುಂಟ್ಕೊಬೇಕು.
ಆದಮೇಲೆ ಹಸಿ ಮಸಾಲೆ ಹಾಕಬೇಕು. ಹಸಿ ಮಸಾಲೆನೂ ಅಷ್ಟೇ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬಾರ್ದು. ಇದೇ ಮಸಾಲೆನ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ಬೇಕು ಚಿಕನ್ ಜೊತೆ. ಇದೇ ಮಸಾಲೆನೇ ಟೇಸ್ಟ್ ಕೊಡೋದು ಸಾಂಬಾರಿಗೆ. ಇವಾಗ ನೋಡಿ ಮಿಕ್ಸಿ ತೊಳೆದಿದ್ದ ನೀರನ್ನ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ಜಾಸ್ತಿ ನೀರು ಹಾಕೋಕ್ಕೆ ಹೋದರೆ ತುಂಬ ತೆಳ್ಳು ಆಗಿಬಿಡುತ್ತೆ ಸಾಂಬಾರು. ಆಮೇಲೆ ನೀವು ಕಾಯಿ ಜೊತೆಗೆ ಕಡಲೆನೂ ಹಾಕಬೇಕಾಗುತ್ತೆ. ಸೊ ಕಡಲೆ ಹಾಕಿದ್ರೆ ಟೇಸ್ಟೇ ಇರಲ್ಲ ಸಾಂಬಾರಿಗೆ. ಸೊ ಅದಕ್ಕೋಸ್ಕರ ನಾನು ಬರೀ ಈ ಮಸಾಲೆಗೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ತೆಳ್ಳಗೇನೆ. ಇವಾಗ ಕಾಯಿ ಟೊಮೊಟೊ ಮಟನ್ ಸಾರು ಪುಡಿನ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ತುಂಬ ಪೇಸ್ಟ್ ಮಾಡಿಕೊಂಡು ಈ ಕುದೀತಾ ಇರೋ ಚಿಕನಿಗೆ ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ಈ ಹಸಿ ಮಸಾಲೆನೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಕೆಂಪು ಮಸಾಲೆ ಏನು ರುಬ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿ 1-2 ವಿಸಲ್ ಹೊಡೆಸ್ಬಿಟ್ಟು ನಮ್ಮ ಅತ್ತೆಯವ್ರಿಗೆ ಫಸ್ಟು ಬಡಿಸಿದ್ದೀನಿ. ಅವ್ರು ಮಾತ್ರ ತುಂಬ ಚೆನ್ನಾಗೈತೆ ಸಾಂಬಾರು ಅಂತ ಹೇಳ್ತಾಯಿದ್ರು. ಅವರು ವಿಡಿಯೋದಲ್ಲಿ ಬರೋಕ್ಕೆ ಇಷ್ಟ ಆಗಲ್ಲ ಅವ್ರಿಗೆ. ಸೊ ಅದಕ್ಕೋಸ್ಕರ ಅವರು ತಿಂತಾಯಿದ್ರು, ಔಸ್ಕೊಂಡು ಒಂದು ಕ್ಲಿಪ್ ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಹೇಗನ್ನಿಸ್ತು ವಿಡಿಯೋ ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.